ಕೊನೆಗೂ ರಾಜಧಾನಿಯಲ್ಲಿ ಟೋಯಿಂಗ್ ಮತ್ತೆ ಸ್ಟಾರ್ಟ್ ಆಗಿದೆ. ಇಂದಿನಿಂದಲೇ ಟೋಯಿಂಗ್ ಆರಂಭಿಸುವಂತೆ ಪೊಲೀಸರಿಗೆ ಸೂಚನೆ ಬಂದಿದೆ. ಆದರೆ ಅಧಿಕೃತವಾಗಿ ರಸ್ತೆಗಿಳಿಯಲು ಪೊಲೀಸರು ಹಿಂದೇಟು ಹಾಕಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇಂದಿನಿಂದಲೇ ಟೋಯಿಂಗ್ ಆರಂಭಕ್ಕೆ ಮೌಖಿಕ ಆದೇಶ. ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ, ಅಂತಹ ಕಡೆಗಳಲ್ಲಿ ನಾವು ಪ್ರಾರಂಭವನ್ನ ಮಾಡ್ತೇವೆ. ನಗರದಲ್ಲಿ ಟೋಯಿಂಗ್ಗೆ ಇರೋದು ಜಸ್ಟ್ 3 ವೆಹಿಕಲ್. ಹೌದು, ನಗರದಲ್ಲಿ ಮತ್ತೆ ಟೋಯಿಂಗ್ ಆರಂಭಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಅಂದಹಾಗೆ ಇವತ್ತಿನಿಂದಲೇ ಟೋಯಿಂಗ್ ಆರಂಭಿಸುವಂತೆ ಪೊಲೀಸರಿಗೆ ಸೂಚನೆ ಬಂದಿದೆ. ಆದರೆ ಸಾರಿಗೆ ಪೊಲೀಸರು ಸುಮ್ಮನಾಗಿದ್ದಾರೆ. ಯಾಕಂದ್ರೆ ನಗರದ ಪೊಲೀಸರ ಬಳಿ ಟೋಯಿಂಗ್ಗೆ ಇರೋದು ಜಸ್ಟ್ 3 ವೆಹಿಕಲ್ ಮಾತ್ರ. ಹೀಗಾಗಿ ಇರೋ 3 ವೆಹಿಕಲ್ಗಳಲ್ಲಿ ಟೋಯಿಂಗ್ ಹೇಗೆಂದು ತಲೆ ಕೆಡಿಸಿಕೊಂಡಿದ್ದಾರೆ. ಈ ಸಲ ಬದಲಾಗಿದೆ ದಂಡದ ಲೆಕ್ಕಾಚಾರ. ಅಂದಹಾಗೆ ಈ ಹಿಂದೆ ಟೋಯಿಂಗ್ನ ಖಾಸಗಿಯವರಿಗೆ ಗುತ್ತಿಗೆ ನೀಡಲಾಗಿತ್ತು. ಒಂದು ಬೈಕ್ ಟೋ ಮಾಡಿದ್ರೆ 800 ರೂಪಾಯಿ ಟೋಯಿಂಗ್ ಚಾರ್ಜ್ ಜೊತೆಗೆ 500 ರೂಪಾಯಿ ನೋ ಪಾರ್ಕಿಂಗ್ ದಂಡ ವಿಧಿಸುತ್ತಿದ್ರು. ಎರಡೂ ಸೇರಿ 1300 ರೂಪಾಯಿ ಕಟ್ಟಿ ಬೈಕನ್ನ ಸವಾರ ಬಿಡಿಸಿಕೊಳ್ಬೇಕಿತ್ತು. ಆದ್ರೀಗ ಈ ಬಾರಿ ದಂಡದ ಲೆಕ್ಕಾಚಾರವನ್ನ ಪೊಲೀಸರು ಬದಲಾಯಿಸಿದ್ದಾರೆ. ಈ ಹಿಂದೆ ಖಾಸಗಿಯವರಿಂದ ಬೈಕ್ ಟೋಯಿಂಗ್ ಮಾಡಲಾಗ್ತಿತ್ತು. ಆದ್ರೆ ಈ ಸಲ ಟ್ರಾಫಿಕ್ ಪೊಲೀಸರಿಂದಲೇ ಟೋಯಿಂಗ್ ನಡೆಯಲಿದೆ. ಈ ಹಿಂದೆ ಟೋಯಿಂಗ್ಗೆ 800 ಶುಲ್ಕ ವಿಧಿಸಲಾಗ್ತಿತ್ತು. ಈ ಬಾರಿ ಯಾವುದೇ ಟೋಯಿಂಗ್ ಶುಲ್ಕ ವಿಧಿಸಲ್ಲ. ನೋ ಪಾರ್ಕಿಂಗ್ ನಲ್ಲಿ ಬೈಕ್ ನಿಲ್ಲಿಸಿದ್ರೆ 500 ರೂಪಾಯಿ ದಂಡ ವಿಧಿಸಲಾಗುತ್ತೆ. ನೋ ಪಾರ್ಕಿಂಗ್ ನಲ್ಲಿ ಕಾರ್ ನಿಲ್ಲಿಸಿದ್ರೆ 1000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಕೇವಲ ದಂಡ ಮಾತ್ರ ಕಟ್ಟಿ ವಾಹನ ಬಿಡಿಸಿಕೊಳ್ಳಬಹುದು. ವಿಕಾಸ್, TV9 ಬೆಂಗಳೂರು.